ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು 1 ತಿಂಗಳು ಹಳೆ ವಿಡಿಯೋ. ನಾನು ಇಂಡಿಯಾಗೆ ಹೋದಾಗ ನಮ್ಮ ಅತ್ತೆ ಮನೇಲಿ ಈ ವಿಡಿಯೋ ಮಾಡಿದ್ದು ನಾನು. ಅವರು ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದರು, ಮತ್ತು ಚಿಕನ್ ಕಬಾಬು, ಮತ್ತು ಮಟನ್ ಚಾಪ್ಸು, ಮೊಸರು ಬಜ್ಜಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಬನ್ನಿ ಅವ್ರು ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದಾರೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾಸಿ ಹೂವು ಎಲ್ಲನೂ. ಇದಾದ ನಂತರ ಇಲ್ಲಿ ಸ್ವಲ್ಪ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಪೇಸ್ಟ್ ಕೂಡ ಮಾಡ್ಕೊಳ್ಬೇಕು. ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಇದು ನೋಡಿ, ನಾನು ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಮತ್ತು ಇಲ್ಲಿ ಪೇಸ್ಟ್ಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದಾರೆ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಅದಾದ ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು. ನಂತರ ನೆಕ್ಸ್ಟು ಇಲ್ಲಿ ಈರುಳ್ಳಿ ಸ್ವಲ್ಪ ಸೇರಿಸ್ಕೊಂಡಿದ್ದಾರೆ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿಯಷ್ಟು, ಪುದೀನ ಸೊಪ್ಪು ಅಷ್ಟೇ 1 ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದಾರೆ. ಇದೆಲ್ಲನೂ ನುಣ್ಣಕ್ಕೆ ರುಬ್ಕೋಬೇಕು. ಮತ್ತು ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದಾರೆ. ಇದೆಲ್ಲನೂ ನುಣ್ಣಕ್ಕೆ ರುಬ್ಕೊಳ್ಬೇಕು. ನಾವಿಲ್ಲಿ 1ರಿಂದ 1.5 kg ಅಷ್ಟು ಮಟನ್ ತಂದಿದ್ವಿ. ಎಳೆ ಮಟನ್ ಆಗಿರೋದ್ರಿಂದ ಮಡಿಕೆಲೇ ಬೇಯಿಸ್ಕೊಳ್ತಾ ಇದ್ದೀವಿ, ಉಪ್ಪು ಅರಿಶಿನ ಹಾಕಿ. ಇಲ್ಲಿ ಮಟನ್ ಬೇಯ್ತಾ ಇರಲಿ, ಈ ಮಟನ್ ಬೇಯೋದಕ್ಕೆ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ. ಇದು ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಸೇರಿಸ್ಕೊಂಡಿದ್ದೀವಿ. ಇದಾದ ನಂತರ ಒಗ್ಗರಣೆಗೆ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಅಷ್ಟು ಇಟ್ಕೊಂಡಿದ್ದಾರೆ, ಮತ್ತು ಸ್ವಲ್ಪ 1 ಟೊಮೊಟೊ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಡ್ರೈ ಸ್ಪೈಸಸ್ ಎಲ್ಲ ಸೇರಿಸ್ಕೊಳ್ತಾ ಇದ್ದಾರೆ. ಅದಾದ ನಂತರ ನೆಕ್ಸ್ಟು ನೋಡಿ, ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿ 2ರಿಂದ 3 ಈರುಳ್ಳಿ ಆದರೆ ಸಾಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಬೇಕು. ಇಲ್ಲಿ ನೋಡಿ, ಮಟನ್ ಬೇಯ್ತಾ ಇದೆ, ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ. ಈ ಸಮಯದಲ್ಲಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು, ಶುಂಠಿ ಪೇಸ್ಟು 1.5 ಸ್ಪೂನು ಅಷ್ಟು ಸೇರಿಸ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡಿದ್ದಾರೆ. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಾದ ನಂತರ ನಾವು ಆವಾಗಲೇ ಗರಂ ಮಸಾಲ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಅದನ್ನ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ನಂತರ ಇಲ್ಲಿ 1 ಟೊಮೊಟೊನ ಸೇರಿಸ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ನಾವೇನು ಆವಾಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಇವಾಗ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ. ಈ ಸಮಯದಲ್ಲಿ ಸ್ವಲ್ಪ ಧನಿಯಾ ಪೌಡರು, 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಸೇರಿಸ್ಕೊಳ್ಬೇಕು. ಇವೆರಡು ಸೇರಿಸ್ಕೊಂಡಿದ ನಂತರ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆಗಳೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ, ನಾವು 1 ಸಣ್ಣ ಕಪ್ನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದಾರೆ. ಈ ಮೊಸರೆಲ್ಲನೂ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮಟನ್ ಬೇಯಿಸಿಟ್ಕೊಂಡಿದ್ವಲ್ಲ, ಫಸ್ಟು ಮಟನ್ ಮಾತ್ರ ಸೇರಿಸ್ಕೊಳ್ಬೇಕು. ಬೇಯಿಸ್ಕೊಂಡಿರೋ ಮಟನ್ನ ಒಂದು ಸಲ ಮಟನ್ ಸೇರಿಸ್ಕೊಂಡಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಬೇಕಾಗುತ್ತೆ. 1 ನಿಂಬೆಹಣ್ಣು, ಚಿಕ್ಕದಾದರೆ 1 ನಿಂಬೆಹಣ್ಣಿನ ರಸ ಸಾಕು, ದೊಡ್ಡದಾದರೆ ಅರ್ಧ. ಇದಾದ ನಂತರ ಮಟನ್ದು ಸೂಪ್ ಇತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಂಡ್ಬಿಡ್ಬೇಕು. ಈ ಮಟನ್ ಸೂಪ್ ಸೇರಿಸ್ಕೊಂಡಿದ ನಂತರ ಇದು ಕುದಿಯೋಕ್ಕೆ ಬಿಡಬೇಕು. ಒಂದು ಸಲ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ಕೊಳ್ಬೇಕಾಗತ್ತೆ. ಇವೆಲ್ಲ ಸೇರಿಸ್ಕೊಂಡಿದ ನಂತರ ಬಿಸಿ ಬಿಸಿ ಕುದಿಯೋ ನೀರನ್ನ ಸೇರಿಸ್ಕೊಳ್ಬೇಕು. ನಾವಿಲ್ಲಿ 5 ಗ್ಲಾಸ್ ಅಕ್ಕಿಗೆ 9ರಿಂದ 10 ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀವಿ. ಅಂದರೆ ಮಟನ್ ಸೂಪ್ದು ಸೇರಿಸಿ ಟೋಟಲಾಗಿ 10 ಗ್ಲಾಸ್, 9 ಇಲ್ಲ 10 ಗ್ಲಾಸ್ ನೀರು ಸಾಕು. ಇದಾದ ನಂತರ ಅಕ್ಕಿನ ಫಸ್ಟೇ ನೆನೆಸಿಟ್ಕೊಂಡಿದ್ವಿ, ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ.
ಒಂದು ಸಲ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಅನ್ನ ಇವಾಗ ಅರ್ಧಂಬರ್ಧ ಬೆಂದಿರುತ್ತೆ. ಅದನ್ನ ದಮ್ಗಿಡ್ಬೇಕು. ಇವಾಗ ನೋಡಿ, ಕೆಳಗಡೆ ಒಂದು ತವ ಇಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಈ ಥರ ಇಟ್ಟು ಒಂದು ಭಾರವಾಗಿರೋದೇನಾದರೂ ಇಟ್ಟರೆ ಅದು ದಮ್ ಆಗುತ್ತೆ. ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ವಿ. ಮೊಸರು ಬಜ್ಜಿ ರೆಡಿ ಆಯಿತು. ಮತ್ತು ಕಬಾಬ್ ಮಕ್ಕಳು ಕೇಳ್ತಾಯಿದ್ರು ಅಂತ ಕಬಾಬ್ ಕೂಡ ಮಾಡಿದ್ವಿ. ಬಿರಿಯಾನಿಗೆ ಕಬಾಬ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ, ಹಾಗಾಗಿ ಕಬಾಬ್ ಕೂಡ ಮಾಡಿದ್ವಿ. ಇದಾದ ನಂತರ ನೋಡಿ, ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ಹಬೆ ಆಡ್ತಿರೋ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು, ಮಕ್ಳಿಗಂತೂ ಅಷ್ಟು ಇಷ್ಟ ಆಯಿತು. ಈ ಬಿರಿಯಾನಿ ಮಾಡಿಬಿಟ್ರೆ ನಮ್ಮ ಕಡೆ ಎಲ್ಲ ಅಂದರೆ ನಮ್ಮ ಅಮ್ಮನ ಮನೆ ಕಡೆ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಮನೆ ಕಡೆ ಆಗಿರ್ಬೋದು, ಅದನ್ನ ನೆಕ್ಸ್ಟ್ ಡೇಗೂ ಇಟ್ಕೊಂಡು ತಿಂತೀವಿ ನಾವು. ನೋಡಿ, ಬಿರಿಯಾನಿ ರೆಡಿ ಆಯಿತು. ನೋಡಿದ್ರಲ್ಲ ನಾಟಿ ಸ್ಟೈಲ್ ಬಿರಿಯಾನಿ ಯಾವ ಥರ ಮಾಡಿದ್ರು ಅಂತ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗಿಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.